ಮಾತಾಡ್ತಾರೆ. ಅದು ನಮ್ಮ ವಾದ. ಆಯ್ತು, ನಾಗರಾಜ್ ಸರ್ ನಾಗರಾಜ್ ಸರ್, ಈಗ ಇಲ್ಲೇನು ಕೆಲವ್ರು ಹೇಳ್ತಾರೆ ಈ ಕೇಸ್ಗಳ ವಿಚಾರದಲ್ಲಿ, ನಾನು ಇದೇ ಕೇಸ್ ಅಂತ ಮಾತಾಡಲ್ಲ, ಅನೇಕ ಬಾರಿ ಎಡವಟ್ಟನ್ನು ಮಾಡಿಬಿಟ್ಟಿರ್ತಾರೆ. ಆದರೆ ಇದನ್ನು ಪ್ರಾಸಿಕ್ಯೂಷನ್ ಅವರು ತುಂಬ ತಗೊಂಡು ಅದನ್ನು ಎಡವಟ್ಟುಗಳನ್ನೆಲ್ಲ ಇವ್ರು ಸರಿಪಡಿಸ್ಕೊಂಡು ಅವ್ರ ಮೇಲೆ ನಿಂತಿರುತ್ತೆ ಈ ಕೇಸ್ ಅಂತ ಹೇಳಿ. ಅವ್ರು ಮಾಡಿರೋ ತಪ್ಪು ಕೆಲಸನೋ ಪೆದ್ದ ಕೆಲಸನೋ ಅಥವಾ ಸರಿಯಾಗಿ ಎನ್ಕ್ವೈರಿ ಮಾಡಿರಲ್ವೋ ಅಥವಾ ಚೆನ್ನಾಗೇ ಮಾಡಿರ್ತಾರೋ, ಅಡ್ವೊಕೇಟ್ ಕಡೆಯಿಂದ ಕೇಸ್ ಚೆನ್ನಾಗೂ ಆಗಬಹುದು, ಕೇಸ್ ಬಿದ್ದು ಹೋಗಬಹುದು. ಏನು ಈ ಥರದ್ದು ಬಂದಾಗ 2:30 ಫೋನ್ ಮಾಡಿದ್ದ ಅಂತಾರೆ, ಇವ್ರ ಪ್ರಕಾರ 2:30 ಫೋನ್ ಕಿತ್ತಿಟ್ಕೊಂಡಿದ್ರು ಅಂತ ಹೇಳ್ತಾರೆ, 2:30 ಆಗಲೇ ಅವನಲ್ಲಿ ಇರಲೇ ಇಲ್ಲ ಅಂತ ಹೇಳ್ತಾರೆ, ಊಟಕ್ಕೆ ಹೋಗ್ತಾ ಇದ್ದೀನಮ್ಮ ಅಂತ ಹೇಳ್ದ ಅಂತ ಹೇಳ್ತಾರೆ. ಈ ಥರದ್ದು ಬಂದುಬಿಟ್ಟಾಗ ಸನ್ನಿವೇಶ ಇದೇನು ಕತೆ ಇದು ಅಂತ ನೋಡಿ. ಪ್ರಾಸಿಕ್ಯೂಷನ್ ವಿಟ್ನೆಸ್ಗೆ ಎಕ್ಸಾಮಿನೇಷನ್ ಇನ್ ಚೀಫ್ ವಕೀಲರು ಹೇಳಿದಾಗೆ ಅವಕಾಶ ಇದೆ. ಅಂದರೆ ಮೊದಲು ಅವರೇ ಕರೆಸೋದು ನಮ್ಮ ಪರವಾದ ಸಾಕ್ಷಿ ಅಂತೇಳಿ. ನಮ್ಮ ಪರವಾದ ಸಾಕ್ಷಿಗಳನ್ನ ಯಾವುದು ಆರ್ಡರ್ ಆಫ್ ಮೆರಿಟಲ್ಲಿ ಕರೆಸ್ತಾರೆ, ಯಾವುದು ಬಲವಾದ ಸಾಕ್ಷಿ ಇದೆಯೋ ಅದನ್ನೆಲ್ಲ ಮೊದಲು ಕರೆಸ್ತಾರೆ. ಆ ನಂತರದಲ್ಲಿ ಮಾಜರ್ ವಿಟ್ನೆಸ್ಸು ಆ ಥರ ರೆಕಾರ್ಡ್ಸ್ ಬೇಕಾದ್ರೆ ಹೋಗ್ತಾರೆ. ಇಲ್ಲಿ ಮುಖ್ಯವಾದ ಸಾಕ್ಷಿ ಇವರು ತಾಯಿ. ನ್ಯಾಚುರಲಿ ಏನು ತಾಯಿ ಅಂದಮೇಲೆ ಒಂದು ಪ್ರಯಾರಿಟಿ ಇದ್ದೇ ಇರುತ್ತೆ. ಆಗ ಮೊದಲು ಕೊಟ್ಟಿರತಕ್ಕಂಥ ಹೇಳಿಕೆ ಯಾರ ಮುಂದೆ, ಪೊಲೀಸರ ಮುಂದೆ, ನಂತರದಲ್ಲಿ ಎಕ್ಸಾಮಿನೇಷನ್ ಇನ್ ಚೀಫಲ್ಲಿ ಕೊಟ್ಟಿರತಕ್ಕಂಥ ಹೇಳಿಕೆ ಯಾರ ಮುಂದೆ, ನ್ಯಾಯಾಲಯದ ಮುಂದೆ, ಇವೆರಡು ತಾಳೆ ಆದರೆ ಕ್ರಾಸ್ ಎಕ್ಸಾಮಿನೇಷನಲ್ಲಿ ಸ್ವಲ್ಪ ಎಡವಟ್ಟಾದರೆ ಆಗ ಪ್ರಾಸಿಕ್ಯೂಷನ್ ಎಗನೆಸ್ಟ್ ಹೋಗಿದೆಯೋ 100ಕ್ಕೆ 100 ಅಥವಾ ಅವ್ರು ಹೇಳ್ಕೊಟ್ಟಂಗೆ ಹೇಳಿದಾರೋ ಅದನ್ನ ವೆರಾಸಿಟಿ ಅವ್ರಿಗೆ ಹೆಂಗೆ ಇವರಿಗೆ ಡಿಫೆನ್ಸ್ಗೆ ಹೆಂಗೆ ಅಧಿಕಾರ ಇರುತ್ತೋ ಅದೇ ಥರ ಪ್ರಾಸಿಕ್ಯೂಷನ್ ಕೂಡ ಅಧಿಕಾರ ಇರುತ್ತೆ. ಅವ್ರು ಕೇಳಿಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ಆದ್ದರಿಂದ ಅದು 100ಕ್ಕೆ 100 ಉಲ್ಟಾ ಆಗಿದ್ರೆ, ಮೊದಲೇ ಹೇಳಿದ್ದಾರೆ, ಹೇಳಿದ ಹೇಳಿಕೆಗೆ ವಿರುದ್ಧವಾಗಿ ಉಲ್ಟಾ ಆಗಿದೆ ಅಲ್ಲ, ಆದ್ದರಿಂದ ಆ ವೆರಾಸಿಟಿನ ಇವರು ಕೂಡ ಚೆಕ್ ಮಾಡಬೇಕು. ಚೆಕ್ ಮಾಡೋದು ಪ್ರಾಸಿಕ್ಯೂಷನ್ಗೆ ಅಧಿಕಾರ ಇದೆ, ಡಿಫೆನ್ಸ್ಗೂ ಕೂಡ ಅಧಿಕಾರ ಇದೆ. ಇದೇ ಪ್ರಶ್ನೆ. ಈಗ ಅದು ನ್ಯಾಯಾಲಯದ ಕನ್ಸಿಡರೇಷನ್ ಬಿಟ್ಟಿದ್ದು, ನ್ಯಾಯಾಧೀಶರ ಒಂದು ವಿವೇಚನೆಗೆ ಬಿಟ್ಟಂತ ವಿಷಯ. ಅದು ಕನ್ಸಿಡರ್ ಮಾಡ್ಬೋದು, ಇಲ್ಲ ರಿಜೆಕ್ಟ್ ಮಾಡ್ಬೋದು. ಆದ್ರೆ ಇಲ್ಲಿ ಬರೋದು ಪ್ರಶ್ನೆ ಮೂಲಭೂತವಾಗಿ ಅವ್ರು ಎಕ್ಸಾಮಿನೇಷನ್ ಚೀಫಲ್ಲಿ ಹೇಳಿದಾರಾ, ಹೇಳಿದ ಮೇಲೆ ಅದಕ್ಕೇನೆ ವಿರುದ್ಧವಾಗಿ ಹೇಳಿದಾರಾ, ಅಥವಾ ಪೊಲೀಸ್ ಮುಂದೆ ಕೊಟ್ಟಿರೋದು ಹೇಳಿಕೆ ಇಲ್ಲಿ ಅಪ್ರಸ್ತುತ. ಯಾಕೆ ಅಂತ ಹೇಳಿದ್ರೆ ಅದು ಪೊಲೀಸ್ ಕಸ್ಟಡಿಯಲ್ಲಿ ಆಗಿರತಕ್ಕಂಥ ಹೇಳಿಕೆ, ಅದಕ್ಕೆ ಸಾಕಷ್ಟು ಮಹತ್ವ ಕೊಡೋದಿಲ್ಲ. ಯಾವಾಗ ಅಂದ್ರೆ ಓತ್ ಪ್ರಮಾಣೀಕರಿಸಿ ಇಲ್ಲಿ ನ್ಯಾಯಾಲಯದ ಮುಂದೆ ಹೇಳ್ತಾರಲ್ಲ, ಅದಕ್ಕೆ ಪ್ರಾಮುಖ್ಯತೆ. ಅದು ನ್ಯಾಯಾಲಯದ ಮುಂದೆ ಸಾಕ್ಷಿ ಅಂತ ಪರಿಗಣಿಸ್ತಾರೆ. ಪೊಲೀಸರ ಮುಂದೆ ಹೌದೌದು, ಐವ ಮುಂದೆ ಆಗಲಿ ಯಾರ ಮುಂದೆ, ಪೊಲೀಸ್ ಅಂದ್ರೆ ಪೊಲೀಸ್ ಕಸ್ಟಡಿ ಅಂತಾನೆ ಲೆಕ್ಕ. ಆ ಕಸ್ಟೋಡಿಯಲ್ ಇದರಲ್ಲಿ ಬಂದರೆ ಅವರು ಎದುರಿಸಿರ್ಬೋದು, ಬಂಧಿಸ್ಬೋದು, ಅಥವಾ ಅಂಶ ತೋರಿಸಿರ್ಬೋದು ಅಂತೇಳಿ ಒಂದು ಇದಿದೆ. ಆ ಪ್ರಕಾರ ಹೋದರೆ ಅದಕ್ಕೆ ಅಷ್ಟೊಂದು ಮಹತ್ವ ಕೊಡೋದಿಲ್ಲ. ಅದಕ್ಕೆ ಸಾಕ್ಷಿ ನೇರವಾಗಿ ನ್ಯಾಯಾಲಯದ ಮುಂದೆ ಆಗೋದು. ನ್ಯಾಯಾಲಯದ ಮುಂದೆ ಎಕ್ಸಾಮಿನೇಷನ್ ಇನ್ ಚೀಫಲ್ಲಿ ಏನು ಬಂದಿದೆ ಅದು ಕೂಡ ಮುಖ್ಯ. ಅದು ನ್ಯಾಯಾಧೀಶರ ಮೇಲೆ ಅವರ ಒಂದು ವಿವೇಚನೆಗೆ ಬಿಟ್ಟಿದ್ದು, ಡಿಸ್ಕ್ರಿಷನರಿ ಪವರ್ ಅಂತ ಹೇಳ್ತಾರೆ. ಅದು ಎಷ್ಟು ಮಹತ್ವವಾಗಿ ಅವರು ಪರಿಗಣಿಸ್ತಾರೆ, ವೇ ಮಾಡ್ತಾರೆ, ಅದ್ರ ಮೇಲೆ ಬಿಟ್ಟಿದ್ದು. ಇಲ್ಲಿ ಆಸ್ಟ್ರೇಲ್ ಅಂತ ಇವರು ಟ್ರೀಟ್ ಮಾಡಬೇಕಾದ್ರೆ ಆಸ್ಟ್ರೇಲ್ ಹ್ಯಾಸ್ ಟು ಬಿ ಟೋಟಲ್, ವ್ಯತಿರಿಕ್ತವಾಗಿರ್ಬೇಕು ಪ್ರಾಸಿಕ್ಯೂಷನ್ಗೆ. ಒಂದು ಕೂಡ ಟ್ಯಾಲಿ ಆಗಿರ್ಬೋದು. ನೀವು 8ಕ್ಕೆ 8 ಪ್ರಶ್ನೆ ಕೂಡ ಉಲ್ಟಾ ಹೇಳಿದಾರೆ ಅಂದ್ರೆ ಇಟ್ಸ್ ಎ ಟೋಟಲ್ ಹಾಸ್ಟಿಲಿಟಿ. ಹಾಗಾದ್ರೆ ಅದು ಬಿ ಟ್ಯೂಟೆಡ್ಡಾ ಅದರ್ವೈಸಾ ಅಂತ ನೋಡ್ಬೇಕಾಗುತ್ತೆ. ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಅವರು ಸುಮಾರು ಸೈಟ್ ಮಾಡಿದ್ದಾರೆ. ಯಾರು, ಡಿಫೆನ್ಸ್ ಅವರು, ಎಸ್ಪೆಷಲಿ ಫೋನ್ ಕಾಲ್ಸು ಅದೆಲ್ಲ. ಐ ಮೇ ಲೈ, ಯು ಮೇ ಲೈ, ಡಿಜಿಟಲ್ ಎವಿಡೆನ್ಸ್ ವಿಲ್ ನಾಟ್, ವಿಚ್ ದಿಸ್ ಈಸ್ ನಾವು ಇನ್ ದ ಪ್ರೆಸೆಂಟ್ ಕಂಟೆಕ್ಸ್ಟ್. ಅಫ್ಕೋರ್ಸ್ ಇದು ಹಳೆ ಕಾನೂನನ್ನು ಬಳಸ್ತಾ ಇದ್ದಾರೆ ಅಂತ ಕಾಣುತ್ತೆ. ಪ್ರೆಸೆಂಟ್ ಕಾನ್ಸ್ಟಿಟ್ಯೂಷನ್ ಇದು ಅವಾಗಿನ ಹೊಸ ಕಾನೂನು ದರ್ಶನ್ ಕೇಸ್ಗೆ ಅಪ್ಲೈ ಆಗಿರ್ಲಿಲ್ಲ, ಹೋಗ್ತಾ ಇದೆ. ಅದೇ BSc ಬಂದಿದ್ರೆ ಇದು ಇಷ್ಟೊಂದು ತಕರಾರು ಆಗ್ತಾ ಇರಲಿಲ್ಲ. ಒಂದೇ ಒಂದು ಬ್ರೇಕ್ನ ಸಮಯ.